ಪ್ರೀತಿಗಾಗಿ ತಂದೆ ತಾಯಿ ತಂಗಿಯನ್ನ ಕೊಂದಿದ್ದಾಳೆ ರಾಕ್ಷಸಿ. ಬೆಂಗಳೂರಿನಲ್ಲಿ ಪ್ರಿಯಕರನ ಜೊತೆಗೂಡಿ ಮೂವರ ಮರ್ಡರ್ ಮಾಡಿದ್ದಾಳೆ. ಶೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಈ ಹತ್ಯೆ ನಡೆದಿದೆ. ಪ್ರೀತಿಗಾಗಿ ತಂದೆ ತಾಯಿ ತಂಗಿಯ ಜೀವವನ್ನು ತೆಗೆದಂತಹ ಯುವತಿ ಬೆಂಗಳೂರಿನಲ್ಲಿ ಪ್ರಿಯಕರನ ಜೊತೆಗೂಡಿ ಮೂವರ ಮರ್ಡರ್ ಮಾಡಿದ್ದಾಳೆ. ಶೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಈ ಹತ್ಯೆಯನ್ನ ಮಾಡಲಾಗಿದೆ. ತಂದೆ ತಾಯಿ ತಂಗಿಯನ್ನ ಕೊಂದು ಪ್ರಿಯಕರನ ಜೊತೆ ಈಕೆ ಎಸ್ಕೇಪ್ ಆಗಿದ್ದಾಳೆ. ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗುವ ಒಂದು ವಿಜುವಲ್ ಅಶ್ವವೇಗಕ್ಕೆ ಲಭ್ಯವಾಗಿದೆ. ತಂದೆ ಸೋಮ್ ಸುಂದರ್ ಹಾಗೂ ತಾಯಿ ತಾಯಿಯನ್ನ ಕೊಲೆ ಮಾಡಿರುವಂಥದ್ದು ಪ್ರಿಯಕರನ ಜೊತೆ ಸೇರಿ ಈಕೆ ಕೊಲೆಯನ್ನ ಮಾಡಿರುವಂಥದ್ದು. ಅಂದರೆ ಪ್ರಿಯಕರನ ಜೊತೆ ಲಿವಿಂಗ್ ರಿಲೇಷನ್ ಅಲ್ಲಿ ಇದ್ಲು ಈಕೆ. ಅದಕ್ಕೆ ಮಗಳಿಗೆ ತಂದೆ ತಾಯಿ ಬುದ್ಧಿಯನ್ನ ಹೇಳಿದ್ದಾರೆ, ಇದು ಸರಿ ಬರಲ್ಲ ಬೇಡ ಅಂತ ಬುದ್ಧಿ ಹೇಳಿದ್ದಾರೆ. ಆದರೆ ಈಕೆ ಮಾಡಿದ್ದಾದ್ರೂ ಏನು, ತಂದೆ ತಾಯಿಯನ್ನೇ ಪ್ರಿಯಕರನಿಗೋಸ್ಕರ ಕೊಂದುಬಿಟ್ಟಿದ್ದಾಳೆ. ಜೊತೆಗೆ ತಂಗಿಯನ್ನು ಕೂಡ ಚಾಕುವಿನಿಂದ ಚುಚ್ಚಿ ಕೊಂದಿರುವಂಥದ್ದು. ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಸುಂದರ್ ಕೊನೆಯುಸಿರೆಳೆದಿದ್ದು. ಪರಾರಿಯಾದ ಶ್ವೇತಾ ಮತ್ತು ಆಕೆಯ ಪ್ರಿಯಕರನ ಬಂಧನಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರೀತಿಗಾಗಿ ತಂದೆ ತಾಯಿಯ ಜೀವವನ್ನು ತೆಗೆದಿದ್ದಾಳೆ, ಜೊತೆ ತಂಗಿಯನ್ನು ಕೂಡ ಸಾಯಿಸಿದ್ದಾಳೆ. ಬೆಂಗಳೂರಿನಲ್ಲಿ ಪ್ರಿಯಕರನ ಜೊತೆಗೂಡಿ ಮೂವರ ಮರ್ಡರ್ ಮಾಡಲಾಗಿದೆ. ಶೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಈ ಹತ್ಯೆಯನ್ನ ಮಾಡಲಾಗಿದೆ. ತಂದೆ ತಾಯಿ ತಂಗಿಯನ್ನ ಕೊಂದು ಪ್ರಿಯಕರನ ಜೊತೆ ಈಕೆ ಎಸ್ಕೇಪ್ ಆಗಿದ್ದಾಳೆ. ಕೊಲೆ ಮಾಡಿ ಎಸ್ಕೇಪ್ ಆಗುವಂತಹ ವಿಜುವಲ್ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ತಂದೆ ಸೋಮ್ ಸುಂದರ್, ತಾಯಿ ಮುತ್ತುಲಕ್ಷ್ಮಿ, ತಂಗಿ ಸುಪ್ರಿಯಾರನ್ನ ಕೊಲೆ ಮಾಡಿ ಈಕೆ ಪ್ರಿಯಕರನ ಜೊತೆ ಎಸ್ಕೇಪ್ ಆಗ್ತಾ ಇರುವಂಥದ್ದು. ಪ್ರಿಯಕರನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ಲು ಈಕೆ. ಇದನ್ನ ತಂದೆ ತಾಯಿ ಸಹಜವಾಗಿಯೇ ಪ್ರಶ್ನೆ ಮಾಡಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮಗಳಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆದ್ರೆ ಈಕೆ ಮಾಡಿದ್ದಾದ್ರೂ ಏನು, ಯಾವನಿಗೋಸ್ಕರನೂ ತಂದೆ ತಾಯಿ ತಂಗಿಯನ್ನ ಕೊಂದು ಎಸ್ಕೇಪ್ ಆಗಿದ್ದಾಳೆ. ಮನೆಯಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಮುತ್ತುಲಕ್ಷ್ಮಿ, ಸುಪ್ರಿಯಾ. ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ತಂದೆ ಸೋಮ್ ಸುಂದರ್ ಕೊನೆಯುಸಿರನ್ನ ಎಳೆದಿದ್ದಾರೆ. ಮನೆಯಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಅದೇನಿದೆ, ಆ ದೃಶ್ಯ ಈಗ ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಶ್ವೇತಾ ತಂದೆ ತಾಯಿ ತಂಗಿಯನ್ನ ಚುಚ್ಚಿ ಕೊಲೆ ಮಾಡಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ತಂದೆ ತಾಯಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಮಗಳಿದ್ದಕ್ಕಾಗಿ ಬುದ್ಧಿ ಮಾತನ್ನ ಹೇಳಿದ್ದಾರೆ, ಇದೆಲ್ಲ ಸರಿ ಬರೋದಿಲ್ಲ ಅಂತ ಹೇಳಿ ಬುದ್ಧಿ ಹೇಳಿದ್ದಾರೆ. ಆದರೆ ಈಕೆ ಮಾಡಿದ್ದಾದ್ರೂ ಏನು, ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿದ್ದಾಳೆ. ಅಂದರೆ ಇವರ ಈ ಒಂದು ರಿಲೇಶನ್ಶಿಪ್ಗೆ ವಿರೋಧ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಈಕೆ ಹೀಗೆ ಮಾಡಿದ್ರೆ ಈಗ ಎಷ್ಟು ಇವಳ ಮನಸ್ಥಿತಿ ಎಷ್ಟು ಕಠೋರವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತಂದೆ ತಾಯಿಗಿಂತ ದೊಡ್ಡವರು ಮತ್ತಾರೂ ಇಲ್ಲ ಅಂತ ಹೇಳ್ಬೋದು. ಆದರೆ ಈಕೆ ಈಗ ಬಂದಂತಹ, ಅಂದರೆ ತಂದೆ ತಾಯಿ ನಂತರವಾಗಿ ಅವಳ ಜೀವನಕ್ಕೆ ಬಂದಂತಹ ಪ್ರಿಯಕರನಿಗೋಸ್ಕರ ತಂದೆ ತಾಯಿ ತಂಗಿಯನ್ನೇ ಕೊಲ್ಲುವಷ್ಟರ ಮಟ್ಟಿಗೆ ಹೋಗಿದ್ದಾಳೆ. ಅಂದರೆ ಈಕೆ ಮನಸ್ಥಿತಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಂಗಿಯನ್ನು ಕೂಡ ಕೊಲೆ ಮಾಡಿದ್ದಾಳೆ. ವಿರೋಧ ಮಾಡಿದ್ದೇ ಇಲ್ಲಿ ತಪ್ಪಾಯ್ತಾ, ಮಗಳು ಸರಿಯಾದ ದಾರಿಲಿ ಹೋಗಲಿ ಅಂತ ತಂದೆ ತಾಯಿ ಆಸೆ ಪಟ್ಟಿದ್ದೇ ಇಲ್ಲಿ ತಪ್ಪಾಯ್ತಾ ಅಂತ ಪ್ರಶ್ನೆ ಮೂಡುತ್ತೆ. ಅಂದರೆ ಕಾಲ ಹೇಗೆ ಬದಲಾಗ್ತಾ ಇದೆ ನೋಡಿ. ಒಂದು ಲಿವಿಂಗ್ ರಿಲೇಷನ್ಗೋಸ್ಕರ ಈ ರೀತಿ ತಂದೆ ತಾಯಿ ತಂಗಿಯನ್ನೇ ಆಕೆ ಕೊಂದಿದ್ದಾಳೆ. ಇನ್ನು ಆಕೆ ಮನೆಯಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಬೆಂಗಳೂರಿನಲ್ಲಿ ಪ್ರಿಯಕರನ ಜೊತೆಗೂಡಿ ತಂದೆ ತಾಯಿ ತಂಗಿಯನ್ನು ಕೊಲೆ ಮಾಡುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಶೀಗೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿರುವಂಥದ್ದು. ತಂದೆ ತಾಯಿ ತಂಗಿಯನ್ನು ಕೊಂದು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಪ್ರಿಯಕರನ ಜೊತೆ ಸೇರಿ ತಂದೆ ತಾಯಿ ತಂಗಿಯನ್ನ ಶ್ವೇತಾ ಎಂಬಾಕೆ ಕೊಲೆ ಮಾಡಿದ್ದಾಳೆ. ಅವಳು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ಲು, ಅದಕ್ಕಾಗಿ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈ ರೀತಿ ಕೊಲೆ ಮಾಡಿದ್ದಾಳ, ಹೇಗೆ? ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಏನು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ವಿರೋಧಕ್ಕೆ ಪೋಷಕರು ಮಾಡಿದ್ದಕ್ಕೆ, ಸೊ
ಆ ತಂದೆ ತಾಯಿ ಮತ್ತೆ ತಂಗಿಯನ್ನ ಆಕೆ ಒಂದು ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ನಾನು ಇದೀಗ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ ಬಳಿ ಇದೀನಿ, ನೀವು ನೋಡ್ತಾ ಇರ್ಬೋದು. ಇದೇ ಒಂದು ಅಪಾರ್ಟ್ಮೆಂಟ್ ಮೊದಲ ಮಹಡಿಯಲ್ಲಿ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ನಿನ್ನೆ 8:30 ಸುಮಾರಿಗೆ ಏನು ಸೋಮ್ ಸುಂದರು ಮತ್ತೆ ಮುತ್ತುಲಕ್ಷ್ಮಿ ಮತ್ತೆ ಆಕೆ ಅವರ ಮಗಳು ಏನು ಸುಪ್ರಿಯ ಏನಿದೆ, ಅವರು ಮೂರು ಸಹ ಇಲ್ಲಿ ಅಪಾರ್ಟ್ಮೆಂಟ್ ಗೆ ಬಂದಿರ್ತಾರೆ. ಇಲ್ಲಿ ಕಳೆದ 2 ತಿಂಗಳಿಂದನೂ ಸಹ ಅವರ ಮಗಳು ಏನು ಶ್ವೇತಾ ಏನಿದೆಲ್ಲ ಅವರು ಇಲ್ಲಿ ವಾಸವಾಗಿರ್ತಾಳೆ. ಒಬ್ಬ ವ್ಯಕ್ತಿಯ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರೆ. ಮತ್ತೆ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೋಷಕರು ಸಹ ಬಂದಂತ ಸಂದರ್ಭದಲ್ಲಿ ಮೊದಲು ಏನೋ ತಾಯಿ ಬರ್ತಾರೆ, ತಾಯಿಯನ್ನ ಮೊದಲು ಕೊಲೆಯನ್ನ ಮಾಡ್ತಾರೆ. ಆನಂತರ ಇಬ್ಬರ ನಡುವೆ ವಾಗ್ವಾದ ಆಗುತ್ತೆ. ಅದಾದ ನಂತರ ಏನಂದ್ರೆ ವಾಗ್ವಾದ ಆದ ನಂತರ ಅವರ ತಂದೆ ತಾಯಿಯನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ ಮಗಳನ್ನ ಕೊಲೆ ಮಾಡ್ತಾರೆ. ಅದಾದ ನಂತರ ತಂದೆನೂ ಸಹ ಕೊಲೆ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಆದ್ರೆ ತಂದೆ ಅಲ್ಲಿಂದ ತಪ್ಕೊ ಬಂದು ಏನು ಈಗ ಸ್ಪಾಟ್ಗೆ ಕೆಳಗಡೆ ಬರ್ತಾರೆ. ಆನಂತರ ಫುಲ್ ಸ್ಥಳಕ್ಕೆ ಬಂದಂತ ಪೊಲೀಸರು ಮತ್ತೆ ಸ್ಥಳೀಯರು ಎಲ್ಲರೂ ಸಹ ರಕ್ಷಣೆ ಮಾಡ್ತಾರೆ. ಆ ತಂದೆಯನ್ನ ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನ ಪೊಲೀಸರಿಗೆ ಹೇಳುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಇಬ್ಬರು ಏನು ಮುತ್ತುಲಕ್ಷ್ಮಿ ಮತ್ತೆ ಸುಪ್ರಿಯಾ ಇಬ್ಬರನ್ನು ಸಹ ಅವರು ಮನೆಯಲ್ಲೇ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಇಬ್ಬರನ್ನ ಎಸ್ಕೇಪ್ ಆಗುವಂತ ದೃಶ್ಯಗಳು ಸಹ ಈಗ ಒಂದು ಅಶೋಕ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಜೊತೆಗೆ ಏನಂದ್ರೆ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಅವರ ತಂದೆ ಏನು ಸೋಮಸುಂದರ್ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಅವರು ಒಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತ ಯಾವ ರೀತಿ ಘಟನೆ ಆಯ್ತು, ನಾವು ಯಾವ ರೀತಿ ಇಲ್ಲಿ ಒಂದು ಸ್ಪಾಟ್ಗೆ ಬಂದಿದ್ವಿ, ಮತ್ತೆ ನಮ್ಮ ಮಗಳು ಎಷ್ಟು ದಿನಗಳಿಂದ ಈ ಒಂದು ಕೆನೆತ್ ಅಂತ ಏನು ಯುವಕ ಇದ್ದೇನೆ ಸೊ ಆತನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ನಾವು ಅದಕ್ಕೆ ಒಂದು ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಅದ್ರ ಜೊತೆಗೆ ಮಗಳು ನಮ್ಗೆ ಮನೆಗೆ ಬರಬೇಕು ಅಂತ ಸಹ ನಾವು ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಆದ್ರೂ ಸಹ ಮಗಳು ಬಂದಿಲ್ಲ ಕೆನೆತ್ ನನ್ನ ಬಿಟ್ಟು. ನಿನ್ನೆ ಏನು ಬಂದಂತ ಸಂದರ್ಭದಲ್ಲಿ ಏನೋ ವಾಗ್ವಾದ ಆಗಿ ಏನೋ ನನ್ನ ಹೆಂಡತಿ ಮತ್ತೆ ನನ್ನ ಮಗಳನ್ನ ಕೊಲೆ ಮಾಡಿದಿಲ್ಲ. ಅದಾದ ನಂತರ ನಾನು ಸಹ ಏನ್ ತಪ್ಸ್ಕೊ ಬಂದಿದ್ದೀನಿ. ಜೊತೆಗೆ ಈಗ ಅವರಿಬ್ರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಲಕ್ಷ್ಮಿ ಏನು ಇಬ್ಬರು ಏನು ಕೆನೆತ್ತು ಮತ್ತೆ ಶ್ವೇತಾ ಏನಿದ್ದಾರೆ ಸೊ ಅವರಿಬ್ರು ಎಸ್ಕೇಪ್ ಆಗಿದ್ರು. ಸೊ ಅವ್ರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ನೋಡ್ತಾ ಇರಬಹುದು ಆಕೆ ಕೊಲೆ ಮಾಡಿ ಅಂದರೆ ಪ್ರಿಯಕರನ ಜೊತೆ ಹೇಗೆ ಎಸ್ಕೇಪ್ ಆಗ್ತಿದ್ದಾಳೆ ಅನ್ನುವಂಥ ದೃಶ್ಯವನ್ನು ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು ಒಂದು ಲಿವಿಂಗ್ ರಿಲೇಷನ್ಶಿಪ್ಗೋಸ್ಕರ ತಂದೆ ತಾಯಿ ತಂಗಿಯನ್ನು ಕೊಲ್ಲುವಂತಹ ಮಟ್ಟಕ್ಕೆ ಆಕೆ ಹೋಗಿದ್ದಾಳೆ. ಕೊಂದ ನಂತರವಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಈಗ ನಮಗೆ ಲಭ್ಯವಾಗಿದೆ. ನೀವು ನೋಡ್ತಾ ಇರಬಹುದು ಏನು ಕೊಲೆ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ನೀವು ನೋಡ್ತಾ ಇರಬಹುದು ಅಲ್ಲಿ ಒಂದು ಹುಡುಗ ಹಾಗೂ ಹುಡುಗಿ ಆ ಬೈಕ್ ಮುಂದೆ ಪಾಸ್ ಆಗ್ತಿದ್ದಾರೆ ನೋಡಿ. ಅವರೇ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾ ಇರುವಂಥದ್ದು. ಅಂದರೆ ಒಂದು ಲಿವಿಂಗ್ ರಿಲೇಷನ್ಶಿಪ್ಗೋಸ್ಕರ ತಂದೆ ತಾಯಿ ತಂಗಿಯನ್ನು ಕೊಂದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂಥದ್ದು. ಅಂದರೆ ಮಗಳು ಸರಿಯಾದ ರೀತಿಯಲ್ಲಿ ಇರಲಿ ಅಂತ ಬಯಸಿದ್ದೆ ತಪ್ಪಾಯ್ತಾ ಇಲ್ಲಿ ಅಂತ ಪ್ರಶ್ನೆ ಮೂಡುತ್ತೆ. ಒಂದು ಅಪಾರ್ಟ್ಮೆಂಟ್ನಲ್ಲಿ ಹುಡುಗನ ಜೊತೆ ವಾಸ ಇರ್ತಾಳೆ, ಲಿವಿಂಗ್ನಲ್ಲಿ ಇರ್ತಾಳೆ. ಇದನ್ನು ಪ್ರಶ್ನೆ ಮಾಡಿ ತಂದೆ ತಾಯಿ ಮತ್ತು ತಂಗಿ ಏನು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಹೋಗಿ. ಆಗ ಏನು ತಾಯಿ ಮತ್ತು ತಂಗಿನ ಮೊದಲು ಕೊಲೆ ಮಾಡಿರುವಂಥದ್ದು. ನಂತರ ತಂದೆಗೂ ಕೂಡ ಕೊಲೆ ಮಾಡಲು ಮುಂದಾಗಿದ್ದು ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೀವು ನೋಡ್ತಾ ಇರಬಹುದು ಅಲ್ಲಿಂದ ಪಾಸ್ ಆಗಿದ್ದಾಳೆ. ಈ ದೃಶ್ಯ ಈಗ ಅಶ್ವವೇಗ ನ್ಯೂಸ್ನಲ್ಲಿ ಲಭ್ಯ ಆಗಿದೆ.